ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ವೈಕುಂಠ ಏಕಾದಶಿ ಬಂದಿದೆ. ಈ ವೈಕುಂಠ ಏಕಾದಶಿಯ ದಿನದಂದು ಸರಳವಾಗಿ ಹೇಗೆ ಪೂಜೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಯಾವ ರೀತಿ ಉಪವಾಸವನ್ನು ಆಚರಿಸಬೇಕು, ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ವೈಕುಂಠ ಏಕಾದಶಿಯ ದಿನದಂದು ದಿನವಿಡೀ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸಬೇಕು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಏಕಾದಶಿಯಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಎಂದರೆ ಅದು ವೈಕುಂಠ ಏಕಾದಶಿ. ವರ್ಷದಲ್ಲಿ ಒಟ್ಟು 24 ಏಕಾದಶಿ ಬರುತ್ತದೆ. ಪ್ರತಿ ತಿಂಗಳು 2 ಏಕಾದಶಿ ಬರುತ್ತದೆ. ವೈಕುಂಠ ಏಕಾದಶಿಯ ಉಪವಾಸವನ್ನು ಆಚರಿಸಿ ಮಹಾವಿಷ್ಣುವನ್ನು ಪೂಜಿಸಿದರೆ ಉಳಿದ 24 ಏಕಾದಶಿಯ ಪುಣ್ಯ ಫಲ ಸಿಗುತ್ತದೆ. 24 ಏಕಾದಶಿಯ ವ್ರತವನ್ನು ಆಚರಿಸಿದ ಫಲವು ಈ ಒಂದು ಏಕಾದಶಿಯ ಆಚರಣೆ ಮಾಡಿದರೆ ಸಿಗುತ್ತದೆ. ತಪ್ಪದೆ ಈ ವೈಕುಂಠ ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಿಸಿ. ಹಾಗಾದರೆ ವೈಕುಂಠ ಏಕಾದಶಿಯ ದಿನದಂದು ಯಾವ ರೀತಿ ಪೂಜೆ ಮಾಡಬೇಕು ಎಂದರೆ, ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ, ಅಥವಾ ವೆಂಕಟೇಶ್ವರನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ನೀವು ಸ್ಥಾಪನೆ ಮಾಡಬಹುದು. ಈ 2 ಫೋಟೋ ಇಲ್ಲ ಎನ್ನುವವರು ವಿಷ್ಣುವಿನ ಅವತಾರವಾದ ಯಾವುದೇ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ, ಶ್ರೀಕೃಷ್ಣನ ಫೋಟೋ ಇರಬಹುದು, ವಿಷ್ಣುವಿನ ಅವತಾರವಾದ ಯಾವುದೇ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಮನೆಯಲ್ಲಿ ವಿಷ್ಣುವಿನ ವಿಗ್ರಹವಿದ್ದರೆ ತಪ್ಪದೆ ವಿಗ್ರಹಕ್ಕೆ ಪಂಚಾಮೃತದಿಂದ ಈ ದಿನ ಅಭಿಷೇಕವನ್ನು ಮಾಡಿ. ವಿಗ್ರಹ ಇಲ್ಲ, ಫೋಟೋ ಇದೆ ಎನ್ನುವವರು ಫೋಟೋವನ್ನು ಸ್ವಚ್ಛ ಮಾಡಿ ಫೋಟೋಗೆ ಶ್ರೀಗಂಧವನ್ನು ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ, ಹಾಗೆ ತಪ್ಪದೆ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ತುಳಸಿ ಮಾಲೆಯನ್ನು ತಪ್ಪದೆ ವಿಷ್ಣುವಿಗೆ ಈ ದಿನದಂದು ಅರ್ಪಿಸಿ. ಹಾಗೆ 2 ದೀಪವನ್ನು ಹಚ್ಚಿ ಹಣ್ಣುಗಳನ್ನು ಅರ್ಪಿಸಿ. ಈ ದಿನ ನೈವೇದ್ಯವಾಗಿ ಮಹಾವಿಷ್ಣುವಿಗೆ ಏನಾದರೂ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ಪಾಯಸ, ಅವಲಕ್ಕಿಯಿಂದ ಮಾಡಿರುವ ಯಾವುದಾದರೂ ನೈವೇದ್ಯ, ಈ ರೀತಿ ನೈವೇದ್ಯವನ್ನು ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ಅಕ್ಕಿಯಿಂದ ಮಾಡಿರುವ ನೈವೇದ್ಯವನ್ನು ಈ ದಿನ ಅರ್ಪಿಸಬಾರದು. ಏಕೆಂದರೆ ಏಕಾದಶಿಯ ದಿನದಂದು ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನು ಕೂಡ ಸೇವಿಸಬಾರದು ಮತ್ತು ನೈವೇದ್ಯವಾಗಿ ಕೂಡ ಅರ್ಪಿಸಬಾರದು. ಆದ್ದರಿಂದ ಹೆಸರು ಬೇಳೆಯಿಂದ ಮಾಡಿರುವ ಪಾಯಸ ಆಗಿರ್ಬೋದು, ಅಥವಾ ಕೋಸಂಬರಿ ಆಗಿರ್ಬೋದು, ಹಾಗೆ ಸಜ್ಜಿಗೆ, ಅವಲಕ್ಕಿ, ಸಿಹಿ ಅವಲಕ್ಕಿ, ಈ ರೀತಿಯ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ಶ್ರದ್ಧೆಯಿಂದ ಪೂಜೆ ಮಾಡಿ. ಇಡೀ ದಿನ ಪೂಜೆ ಮಾಡಿ ಉಪವಾಸವಿದ್ದು ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಮುಕ್ತಾಯ ಮಾಡಬೇಕು. ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡಿ ಮತ್ತೊಮ್ಮೆ ಸಾಯಂಕಾಲ ವಿಷ್ಣುವಿನ ಪೂಜೆಯನ್ನು ಮಾಡಿ. ಹಾಗೆ ಇಡೀ ದಿನ ನೀವು ವಿಷ್ಣುವಿನ ಸ್ಮರಣೆಯಲ್ಲೇ ಇರಬೇಕು. ಯಾವುದೇ ಕೆಟ್ಟ ಯೋಚನೆಯನ್ನು ಮಾಡದೆ ವಿಷ್ಣುವಿನ ನಾಮಸ್ಮರಣೆಯನ್ನು ನೆನಪಿಸಿಕೊಳ್ಳುತ್ತಾ ಮಹಾವಿಷ್ಣುವನ್ನು ಸ್ಮರಿಸಬೇಕು. ಈ ದಿನದಂದು ಮುಕ್ಕೋಟಿ ದೇವತೆಗಳು ಭೂಮಿಗೆ ಬಂದು ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೆ ಆಲೋಚನೆಯನ್ನು ಮಾಡುತ್ತಾ ವಿಷ್ಣುವನ್ನು ಸ್ಮರಿಸಿ. ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ, ಸಹಸ್ರನಾಮವನ್ನು ಪಠಿಸಿ. ಯಾವುದೇ ಪೂಜೆ ಮಾಡುವ ಮೊದಲು ಗಣಪತಿಯನ್ನು ಪೂಜೆ ಮಾಡಿ ನಂತರ ಪೂಜೆ ಮಾಡಬೇಕು. ಗಣಪತಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ ನಂತರ ವಿಷ್ಣು ಮತ್ತು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ನೆರವೇರಿಸಿ. ಪೂಜೆಯೆಲ್ಲ ಮನೆಯಲ್ಲಿ ಪೂಜೆ ಮಾಡಿದ ನಂತರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಮಹಾವಿಷ್ಣುವಿನ ದೇವಸ್ಥಾನ, ನಾರಾಯಣ ದೇವಸ್ಥಾನ, ಹೀಗೆ ವಿಷ್ಣುವಿನ ದೇವಸ್ಥಾನ ಯಾವುದಾದರೂ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿದ್ದರೆ ಖಂಡಿತವಾಗಿಯೂ ಈ ದಿನ ವಿಷ್ಣು ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವೈಕುಂಠ ದ್ವಾರವನ್ನು ಈ ವೈಕುಂಠ ಏಕಾದಶಿಯ ದಿನದಂದು ನಿರ್ಮಿಸಿರುತ್ತಾರೆ. ಆ ವೈಕುಂಠ ದ್ವಾರದ ಮೂಲಕ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೆದುಕೊಳ್ಳಿ. ಇದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿಯೊಬ್ಬರು ತಪ್ಪದೆ ವಿಷ್ಣುವಿನ ದೇವಸ್ಥಾನಕ್ಕೆ ಈ ದಿನದಂದು ಹೋಗಿ ದ್ವಾರದ ಮೂಲಕ ವಿಷ್ಣುವಿನ ದರ್ಶನವನ್ನು ಪಡೆದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಈ ದಿನದಂದು ತಪ್ಪದೆ ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಳ್ಳಿ. ವೈಕುಂಠ ಏಕಾದಶಿಯ ದಿನದಂದು ಉಪವಾಸಕ್ಕೆ ತುಂಬಾ ಮಹತ್ವವಿದೆ. ಹಾಗಾದರೆ ಈ ದಿನ ಉಪವಾಸವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಉಪವಾಸವನ್ನು ಆಚರಣೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ದಶಮಿ ದಿನದಿಂದಲೇ ಉಪವಾಸವು ಪ್ರಾರಂಭವಾಗುತ್ತದೆ. ದಶಮಿ
ದಿನ ಅಂದರೆ ಏಕಾದಶಿಯ ಹಿಂದಿನ ದಿನವೇ ರಾತ್ರಿ ಸಮಯದಲ್ಲಿ ಲಘು ಆಹಾರವನ್ನು ಸೇವಿಸಬೇಕು. ನಂತರ ಏಕಾದಶಿಯ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಗೂ ಮುನ್ನ ನೀವು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ಈ ದಿನ ನಾನು ಇಡೀ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜೆ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ತೆಗೆದುಕೊಂಡು ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಏಕಾದಶಿಯ ಇಡೀ ದಿನ ಉಪವಾಸವಿದ್ದು ಏನನ್ನೂ ಸೇವನೆ ಮಾಡದೆ ವಿಷ್ಣುವನ್ನು ಪೂಜೆ ಮಾಡಿ ರಾತ್ರಿಯ ಸಮಯದಲ್ಲಿ ಜಾಗರಣೆ ಇದ್ದು ನಂತರ ಬೆಳಿಗ್ಗೆ ಅಂದರೆ ದ್ವಾದಶಿಯ ದಿನದಂದು ಮತ್ತೊಮ್ಮೆ ವಿಷ್ಣುವಿನ ಪೂಜೆ ಮಾಡಿ ಉಪವಾಸವನ್ನು ಕೊನೆಗೊಳಿಸಬೇಕು. ಇನ್ನು ಇಡೀ ದಿನ ಉಪವಾಸವಿರಲು ಸಾಧ್ಯವಾಗದವರು ಅಂಥವರು ಏಕಾದಶಿಯ ದಿನದಂದು ಹಾಲು, ಹಣ್ಣು ಈ ರೀತಿ ಲಘು ಆಹಾರವನ್ನು ಸೇವನೆ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಅಕ್ಕಿಯಿಂದ ಮಾಡಿರುವ ಪದಾರ್ಥವನ್ನು ಸೇವನೆ ಮಾಡಬಾರದು. ಅನ್ನ ಆಗಿರ್ಬೋದು, ಈ ರೀತಿ ಅಕ್ಕಿಯಿಂದ ಮಾಡಿರುವ ಯಾವುದೇ ಆಹಾರವನ್ನು ಸೇವನೆ ಮಾಡದೆ ಹಣ್ಣು, ಹಾಲು ಈ ರೀತಿಯ ಆಹಾರವನ್ನು ಸೇವನೆ ಮಾಡಿ ಏಕಾದಶಿಯ ವ್ರತವನ್ನು ಆಚರಿಸಬಹುದು. ಈ ದಿನ ಏಕೆ ಅಕ್ಕಿಯಿಂದ ಮಾಡಿರುವ ಪದಾರ್ಥವನ್ನು ಸೇವನೆ ಮಾಡಬಾರದು ಎಂದರೆ ಶ್ರೀಮನ್ ನಾರಾಯಣನು ಮುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ಬಂದಾಗ ಆ ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನೆ. ಈ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿ ಕುಳಿತುಕೊಳ್ಳುವುದರಿಂದ ಅಕ್ಕಿಯನ್ನು ಈ ದಿನದಂದು ಸೇವನೆ ಮಾಡಬಾರದು ಎಂಬ ನಂಬಿಕೆ ಇದೆ. ಇನ್ನು ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದರೆ ಈ ಏಕಾದಶಿಯ ದಿನದಂದು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನವೂ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಮಾಂಸಾಹಾರವನ್ನು ಸೇವಿಸಬಾರದು. ಈ ದಿನ ಉಗುರುಗಳನ್ನು ಮತ್ತು ಕೂದಲನ್ನು ಕತ್ತರಿಸಬಾರದು. ಹಾಗೆ ತುಳಸಿ ಗಿಡದ ಎಲೆಗಳನ್ನು ಸಹ ಈ ದಿನದಂದು ಕೀಳಬಾರದು. ತುಳಸಿ ಎಲೆಯನ್ನು ಪೂಜೆಗೆ ಬಳಸಲು ಹಿಂದಿನ ದಿನವೇ ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಉಪಯೋಗಿಸಬಹುದು. ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದಂದು ತುಳಸಿ ಎಲೆಯನ್ನು ಕೀಳಬಾರದು. ಹಾಗೆ ಈ ದಿನದಂದು ತುಳಸಿ ಗಿಡಕ್ಕೆ ನೀರನ್ನು ಕೂಡ ಅರ್ಪಿಸಬಾರದು. ಏಕೆಂದರೆ ತುಳಸಿ ಮಾತೆಯು ಕೂಡ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ಈ ದಿನ ಅಕ್ಕಿಯನ್ನು ಸೇವನೆ ಮಾಡಬಾರದು. ಹಾಗೆ ಕೆಟ್ಟ ಆಲೋಚನೆ, ಕೆಟ್ಟ ಮಾತುಗಳನ್ನು ಸಹ ಆಡಬಾರದು. ಯಾರನ್ನು ಕೂಡ ಹೀಯಾಳಿಸಬಾರದು. ನಿಮ್ಮ ಕೈಲಾದ ಮಟ್ಟಿಗೆ ದಾನ ಮತ್ತು ಧರ್ಮವನ್ನು ಮಾಡಬೇಕು. ಈ ದಿನ ಮಹಾವಿಷ್ಣುವನ್ನು ಪೂಜಿಸಿ ಸಂಜೆಯ ಸಮಯದಲ್ಲಿ ತಪ್ಪದೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಿ. ತುಳಸಿ ಮಾತೆಯನ್ನು ಸಹ ಈ ದಿನ ಪೂಜೆ ಮಾಡಿ. ಇದರಿಂದ ತುಳಸಿ ಮಾತೆಯ ಆಶೀರ್ವಾದವೂ ಸಹ ಸಿಗುತ್ತದೆ. ಒಟ್ಟಾರೆ ವೈಕುಂಠ ಏಕಾದಶಿಯ ದಿನದಂದು ಇಡೀ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜೆ ಮಾಡಿ ದ್ವಾದಶಿಯ ಬೆಳಿಗ್ಗೆ ಮತ್ತೊಮ್ಮೆ ವಿಷ್ಣುವಿನ ಪೂಜೆ ಮಾಡಿ ಉಪವಾಸವನ್ನು ಮುಗಿಸಿ ದಾನ ಮಾಡುವ ಮೂಲಕ ಉಪವಾಸವನ್ನು ಮುಗಿಸಿ ನಿರ್ಗತಿಕರಿಗೆ, ಬಡವರಿಗೆ ದಾನವನ್ನು ನೀಡಿ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ದಿನದಂದು ಯಾವ ರೀತಿ ಪೂಜೆ ಮಾಡಬೇಕು, ಉಪವಾಸವನ್ನು ಯಾವ ರೀತಿ ಆಚರಿಸಬೇಕು, ಹಾಗೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.